ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್. ನಾನು ಗೀತಾ. ಇವತ್ತಿನ ರೆಸಿಪೀಸ್ ನಾರ್ತ್ ಕರ್ನಾಟಕ ಫೇಮಸ್ ಎಳ್ಳು ಅಮಾವಾಸ್ಯೆ ಸ್ಪೆಷಲ್ 4 ರೆಸಿಪಿಗಳನ್ನ ಈ ಒಂದೇ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅದ್ಯಾವುದಂದರೆ ಕುಚ್ಚಿದ ಖಾರ, ಪುಂಡಿ ಪಲ್ಯ, ಉಂಡೆಗಡುಬು ಆರ್ ಜೋಳದ ಕಡುಬು ಮತ್ತು ಶೇಂಗಾ ಹೋಳಿಗೆ. ಈ ರೆಸಿಪಿಗಳನ್ನ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೊಸದಾಗಿ ಬರೋ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇದೇ ತರಹದ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗಾಗಿ ಪೇಡಾನಗರಿ ಫುಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ಇದು ಎಳ್ಳು ಅಮಾವಾಸ್ಯೆಯ ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಇನ್ನು ಪಾರ್ಟ್ 2ದಲ್ಲಿ ಬೇರೆ ರೆಸಿಪಿಗಳನ್ನ ನಾನು ತೋರಿಸ್ಕೊಡ್ತೀನಿ. ಸೊ ಬನ್ನಿ, ಹಾಗಿದ್ರೆ ಎಲ್ಲ ರೆಸಿಪಿಗಳನ್ನ 1 ಬೈ 1 ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ಮೊದಲು ನಾವು ಕುಚ್ಚಿದ ಖಾರ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು 1/4 kg ಬ್ಯಾಡಗಿ ಹಸಿ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ನೋಡಿ, ಇದನ್ನು ಈ ಥರ ಈ ಸೈಜಲ್ಲಿ ನಾನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದು ಬ್ಯಾಡಗಿ ಹಸಿ ಮೆಣಸಿನ್ಕಾಯಿ ತೊಗೊಂಡ್ರೆ ಖಾರ ಮೀಡಿಯಮ್ ಆಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆ ಥರ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇಲ್ಲಿ ನಾನು ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ಕಟ್ ಮಾಡಿದ ಮೆಣಸಿನ್ಕಾಯಿನ ಹಾಕ್ಕೊಂಡ್ಬಿಟ್ಟು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಹುರ್ಕೋಬೇಕು. ಹೈ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಈ ಥರ ನೋಡಿ, ಮೇಲೆ ಸ್ವಲ್ಪ ಬ್ಲ್ಯಾಕ್ ಸ್ಪಾಟ್ಸ್ ಥರ ಕಾಣಿಸ್ತಾ ಇರಬೇಕು. ಹಂಗೆ ಸ್ವಲ್ಪ ಸಾಫ್ಟ್ ಆಗೋ ಥರ ಹುರ್ಕೋಬೇಕು. ಆಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ, ಈ ಥರ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಇವಾಗ ಕಂಪ್ಲೀಟಾಗಿ ಹುರಿದಾಯಿತು. ಇದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ ನಂತರ ನಾವೇನು ಖಾರ ಕುಟ್ತೀವಲ್ಲ ಆ ಕಲ್ಲಲ್ಲಿ ಹಾಕಿಬಿಟ್ಟು ನಾನಿವಾಗ ಇದು ಕುಚ್ಚಿದ ಖಾರ ಅರಿತಾ ಇದ್ದೀನಿ. ಇದರಲ್ಲಿ ಹಾಕ್ಕೊಂಡು ಕುಚ್ಚಿದ ಖಾರ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಈ ರೆಸಿಪಿನ ನಮ್ಮ ಅಮ್ಮ ಮಾಡಿ ತೋರಿಸ್ತಾ ಇದ್ದಾರೆ. ನೋಡಿ, ಈ ಥರ ಹಾಕಿಬಿಟ್ಟು ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಈ ಥರ ಖಾರ ಅರಿಯೋ ಕಲ್ಲಲ್ಲಿ ಈ ಥರ ಕುಟ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮ ಹತ್ರ ಈ ಥರ ಇಲ್ಲ ಅಂತಂದರೆ ನೀವು ಮಿಕ್ಸಿ ಜಾರಲ್ಲಿ ಮಾಡ್ಕೋಬೋದು. ನಾನಿಲ್ಲಿ ರುಚಿಗೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡು ಹರ್ಕೊಳ್ತಾ ಇದ್ದೀವಿ. ನೋಡಿ, ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ತುಂಬ ಸ್ಮೂತ್ ಪೇಸ್ಟ್ ಏನು ಮಾಡೋದು ಬೇಡ. ಸ್ವಲ್ಪ ಔಡ್ಜೌಡಾಗಿದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ರೆಡಿಯಾಗಿದೆ. ಇಷ್ಟಾದರೆ ಸಾಕು. ಇವಾಗ ನಾನು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀವಿ ಅದನ್ನು. ದಯವಿಟ್ಟು ವಿಡಿಯೋ ಯಾರಿಗೆಲ್ಲ ಲೈಕ್ ಆಗಿರುತ್ತೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು, ಈ ಥರ ಹದದಲ್ಲಿ ಇರಬೇಕು. ನಂತರ ನಾವಿಲ್ಲಿ ಒಲೆ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಅದೆಲ್ಲ ಸಿಡ್ದಾದ ನಂತರ ಮತ್ತೊಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ವಿ ಅದನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀವಿ. ಇಲ್ಲಿ ನಾನು ಒಂದು 2 ಸ್ಟ್ರಿಂಗನ್ನು ಕರಿಬೇವನ್ನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಅದು ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀವಿ. ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಂತರ ನಾವೇನು ಖಾರದ ಕಲ್ಲಲ್ಲಿ ಕುಟ್ಟಿಟ್ಕೊಂಡಿದ್ವಲ್ಲ ಅದನ್ನು ಖಾರನ ಹಾಕಿಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಕುಚ್ಚಿದ ಖಾರನ. ನೋಡಿ, ಈ ಥರ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ನಂತರ ನಾನಿಲ್ಲಿ ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ. ಅದ್ರದ್ದು ಹುಣಸೆಹಣ್ಣಿನ ರಸನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹುಣಸೆಹಣ್ಣಿನ ರಸದ್ದು ಏನದು ನೀರಿನ ಅಂಶ ಇರುತ್ತೆ, ಖಾರದ ನೀರಿನ ಅಂಶ ಎಲ್ಲ ಸ್ವಲ್ಪ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂಥರ ಫ್ರೈ ಮಾಡ್ಕೋತಾ ಇರಬೇಕು, ನೀರಿನ ಅಂಶ ಹೋಗೋ ಥರ. ಅಂದರೆ ಅದು ನೀವು ಹೊರಗಡೆನೇ ಒಂದು 3-4 ದಿನ ಇಟ್ಕೊಂಡು ಇದನ್ನು ಯೂಸ್ ಮಾಡ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಕೋತೆ ನನ್ನವರು ನೀವು 1 ವೀಕ್ವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ಆವಾಗವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋತಾ ಇರಬೇಕು. ಒಂದು 5-6 ನಿಮಿಷ ತೊಗೊಳುತ್ತೆ ಟೈಮು. ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು.
ಅದು ಹುಣಸೆಹಣ್ಣಿನ ರಸದಲ್ಲಿರೋ ನೀರಿನ ಅಂಶ ಹೋದರೆ ಸಾಕಾಗತ್ತೆ. ಅಂದರೆ ನೀವು ಹೆಚ್ಚಿಗೆ ದಿನ ಇದನ್ನ ಸ್ಟೋರ್ ಮಾಡ್ಕೋಬೋದು. ಬಿಸಿ ತಣ್ಣಗಾದ್ಮೇಲೆ ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಒಂದು ವೀಕಿಂದ 15 ದಿನದವರೆಗೂ ಇಟ್ಕೊಂಡು ತಿನ್ಬೋದು. ನೋಡಿ ಇವಾಗ ರೆಡಿ ಆಗಿದೆ. ಇವಾಗ ಗ್ಯಾಸ್ನ ಸ್ವಿಚ್ ಆಫ್ ಮಾಡ್ತಾ ಇದ್ದೀನಿ. ಸ್ಮಾಲ್ ಒಂದು ಮಣ್ಣಿನ ಮಡಿಕೆ ಇದೆ, ನಾನು ಅದಕ್ಕೆ ಸರ್ವ್ ಮಾಡ್ತಾ ಇದ್ದೀನಿ. ಈ ಥರ ನೀವು ಮಣ್ಣಿನ ಮಡಿಕೆಯಲ್ಲಿ ಇಟ್ಕೊಳ್ಳೋದ್ರಿಂದ ಹೆಚ್ಚಿಗೆ ದಿನ ನೀವು ಹೊರಗಡೆನೇ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಈ ಥರ ಮಡಿಕೆಗಳು ಫ್ರಿಜ್ ಥರನೇ ಕೆಲಸ ಮಾಡುತ್ತೆ. ಅಷ್ಟು ಟೇಸ್ಟನ್ನು ತುಂಬ ಸಖತ್ತಾಗಿರುತ್ತೆ ಇಂಥ ಒಂದು ಕಂಟೈನರಲ್ಲಿ ಯೂಸ್ ಮಾಡೋದ್ರಿಂದ. ನೋಡಿದ್ರಲ್ಲ ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಕುಚ್ಚಿದ ಖಾರ ರೆಡಿಯಾಗೋಯ್ತು. ಉತ್ತರ ಕರ್ನಾಟಕ ಸೈಡಲ್ಲಿ ಇದು ಸಿಗಿ ಹುಣ್ಣಿಮೆ ಮತ್ತು ಎಳ್ಳಮಾವಾಸ್ಯೆ ಅಂತೇಳಿ ಮಾಡ್ತೀವಿ. ಆ ಒಂದು ಟೈಮಲ್ಲಿ ಎಲ್ಲರ ಮನೆಯಲ್ಲೂ ಈ ರೆಸಿಪಿನ ಮಾಡೇ ಮಾಡ್ತಾರೆ. ಆಮೇಲೆ ಇದು ಪುಂಡಿ ಪಲ್ಯಗೆ, ಆಮೇಲೆ ಉಂಡುಗಡುಬು ಅಂತ ಮಾಡ್ತೀವಿ, ಅದಕ್ಕಂತೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ನಾನು ಆಲ್ರೆಡಿ ಪುಂಡಿ ಪಲ್ಯ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ. ಅದ್ರ ಜೊತೆಗಂತೂ ಇದು ಬೆಸ್ಟ್ ಕಾಂಬಿನೇಷನ್ನು. ಆಮೇಲೆ ಉಂಡುಗಡುಬು ಮಾಡಿರ್ತೀವಿ ಅದ್ರ ಜೊತೆಗೆ, ಈ ಏನು ಸಿಗಿ ಹುಣ್ಣಿಮೆ ಎಳ್ಳಮಾವಾಸ್ಯೆಗೆ. ಆಮೇಲೆ ನೀವು ಇದನ್ನು ಬಿಸಿ ಬಿಸಿ ಜೋಳದೊಟ್ಟಿಗೆ, ಚಪಾತಿಗೆ, ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಕುಚ್ಚಿದ ಖಾರ ರೆಸಿಪಿನ ನೋಡಿದ್ರಲ್ವಾ? ಸೊ ಬನ್ನಿ ಆಗಿದ್ದರೆ ಇವಾಗ ನೆಕ್ಸ್ಟ್ ರೆಸಿಪಿ ಪುಂಡಿ ಪಲ್ಯ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ನಾನು ಮೊದಲಿಗೆ ಇಲ್ಲಿ ಒಂದು ದೊಡ್ಡ ಕಟ್ಟು ಪುಂಡೆ ಸೊಪ್ಪನ್ನು ತೊಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಇರುತ್ತೆ ಪುಂಡೆ ಸೊಪ್ಪು. ಈ ಥರ ಚಿಕ್ಕ ಎಲೆದು ಇರುತ್ತೆ, ಒಂದು 2-3 ವೆರೈಟಿಯಲ್ಲಿ ಬರುತ್ತೆ ಅದು. ಈ ಥರ ಚಿಕ್ಕದಾಗಿ ಅದನ್ನು ಕಟ್ ಮಾಡಿ ತೊಳೆದುಬಿಟ್ಟು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಹಾಕ್ತಾಯಿದ್ದೀನಿ. ಕಟ್ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಬೇಯುತ್ತೆ. ಇವಾಗ ನಾನಿಲ್ಲಿ ಅದು ಸೊಪ್ಪು ಮುಳುಗುವಷ್ಟು ಸ್ವಲ್ಪ ಬಿಸಿನೀರನ್ನ, ಅಂದರೆ ಕುದಿಯುವಂಥ ನೀರನ್ನು ಹಾಕಿ ಅದನ್ನು ಸೊಪ್ಪನ್ನೆಲ್ಲ ಅದರಲ್ಲಿ ಮುಳುಗಿಸ್ತಾ ಇದ್ದೀನಿ. ನೋಡಿ ಇಷ್ಟು ನೀರಿದ್ದರೆ ಸಾಕು, ತುಂಬ ನೀರೇನು ಬೇಡ, ಇಷ್ಟಿದ್ರೆ ಸಾಕು. ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಹುರಿದಿಟ್ಕೊಂಡಿದ್ದೀನಿ. ಹುರಿದಿರೋವಂಥ ಮೆಂತ್ಯ ಹಾಕ್ತಾಯಿದ್ದೀನಿ. ಡ್ರೈ ರೋಸ್ಟ್ ಮಾಡಿ ಹಾಕಬೇಕು, ಹಾಗೆ ಹಸಿದು ಹಾಕಬಾರ್ದು. 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಆಮೇಲೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕೋದ್ರಿಂದ ಪುಂಡೆ ಸೊಪ್ಪು ಚೆನ್ನಾಗಿ ಬೇಯುತ್ತೆ. ಇವಾಗ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಮುಚ್ಚಿಬಿಟ್ಟು ಒಂದು 5ರಿಂದ 6 ವಿಷಲ್ ಮಾಡ್ಕೋಬೇಕು. ನಾನಿಲ್ಲಿ ಗ್ಯಾಸ್ನ ಹಚ್ಕೊಂಡ್ಬಿಟ್ಟು ವಿಷಲ್ ಮಾಡೋಕ್ಕಿಟ್ಟಿದ್ದೀನಿ. ನೋಡಿ ಇವಾಗ ವಿಷಲೆಲ್ಲ ಆಗಿದೆ. ಸೊಪ್ಪು ತುಂಬ ಚೆನ್ನಾಗಿ ಬೆಂದಿದೆ. ನೋಡಿ ಈ ಥರ ಸ್ಮ್ಯಾಶ್ ಆಗಬೇಕು, ಪ್ರೆಸ್ ಮಾಡಿ ನೋಡಿದರೆ ಒಂಥರ ಆ ಥರ ಪ್ರೆಸ್ ಮಾಡಿ ನೋಡಿದರೆ ಫುಲ್ ಚೆನ್ನಾಗಿ ಬೆಂದಿರಬೇಕು, ಹಂಗೆ ಬೇಯಿಸ್ಕೋಬೇಕು. ಇವಾಗ ನಾನು ಅದರದ್ದು ಎಲ್ಲ ನೀರೇನಿದೆಯಲ್ಲ ಅದನ್ನು ತೆಕ್ಕೊಂಬಿಡಬೇಕು. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದನ್ನೆಲ್ಲ ನೀರು ಬಸ್ಕೊಳ್ತಾ ಇದ್ದೀನಿ. ಬಸ್ಸಿದ್ರಿಂದ ಇದು ಹುಳಿ ಎಲ್ಲ ಆಚೆ ಬರುತ್ತೆ. ಪುಂಡೆ ಸೊಪ್ಪು ಹುಳಿ ಇರುತ್ತೆ, ಹಾಗಾಗಿ ನಾನು ಇದನ್ನು ಎಲ್ಲ ನೀರನ್ನೆಲ್ಲ ಬಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಗೊಂಗೂರ ಸೊಪ್ಪು, ಹುಳಿ ಸೊಪ್ಪು ಅಂತ ಕರೀತಾರೆ. ನಾರ್ತ್ ಕರ್ನಾಟಕ ಕಡೆ ಇದಕ್ಕೆ ಪುಂಡಿ ಸೊಪ್ಪು ಅಂತ ಕರೀತಾರೆ. ನೋಡಿ ಈ ಥರ ಎಲ್ಲ ಅದನ್ನೆಲ್ಲ ನೀರನ್ನೆಲ್ಲ ತೆಕ್ಕೊಂಬಿಡಬೇಕು. ತೆಕ್ಕೊಂಬಿಟ್ಟು ಇದನ್ನು ನಾನು ಒಂದು ಪೊಟ್ಯಾಟೊ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ನೋಡಿ ಅದರಿಂದ ಚೆನ್ನಾಗಿ ಇದನ್ನು ಮುಗುಚ್ಕೊಳ್ಬೇಕು, ಸ್ಮೂತಾಗಿ ಆಗಬೇಕದು. ಬೆಂದಿರುತ್ತಲ್ವ, ಇವಾಗ ಈ ಥರ ಮಾಡೋದ್ರಿಂದ ಚೆನ್ನಾಗಿ ಸ್ಮೂತಾಗಿ ಆಗುತ್ತೆ. ನೋಡಿ ಈ ಥರ ಮಾಡ್ಕೋಬೇಕು. ಇವಾಗ ನಾನು ಇದನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಇಲ್ಲಿ ನಾನು ಅರ್ಧ ಕಪ್ನಷ್ಟು ಜೋಳದ ನುಚ್ಚನ್ನು ಹಾಕ್ತಾಯಿದ್ದೀನಿ. ನೋಡಿ ಜೋಳ ಅಂತಂದರೆ ಈ ಜವಾರ ಅಂತ ಹೇಳ್ತೀವಲ್ಲ, ಜೋಳದ ರೊಟ್ಟಿ ಎಲ್ಲ ಮಾಡ್ತೀವಿ ನೋಡಿ ನಾರ್ತ್ ಕರ್ನಾಟಕ ಕಡೆ, ಅದರದ್ದು ನುಚ್ಚಿದು. ನಾವು ಇದನ್ನು ಗಿರಣಿಗಳಿಗೆಲ್ಲ ಹಾಕಿಸ್ಬಿಟ್ಟು ಈ ಥರ ನುಚ್ಚು ಮಾಡಿ ಇಟ್ಕೊಂಡಿರ್ತೀವಿ. ನಿಮ್ಮ ಹತ್ರ ಇದಿಲ್ಲ ಅಂತಂದರೆ ನೀವು ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ರವೆ ಥರ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ಕೋಬೋದು. ಅಥವಾ ದಪ್ಪನ ಉಪ್ಪಿಟ್ಟು ರವೆ ಬರುತ್ತಲ್ವ,
ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಬಟ್ ಇದು ಜೋಳದ ರವೆ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಅದು ರವೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು 1 ಗಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು 6ರಿಂದ 7 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಈ ಥರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಈ ಥರ ಕುದಿಯೋಂಥ ನೀರನ್ನು ಹಾಕಬೇಕು. ಹಾಕಿ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ಆಮೇಲೆ ಸ್ವಲ್ಪ ಅರಿಶಿಣನೂ ಹಾಕ್ತಾಯಿದ್ದೀನಿ. ಆವಾಗಲೇ ಬೇಯಿಸ್ಬೇಕಾದ್ರೂ ಸ್ವಲ್ಪ ಅರಿಶಿಣ ಹಾಕಿದ್ವಿ. ಇವಾಗ ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಇವಾಗ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರು ಹಾಕೋಬೇಕಾಗತ್ತೆ. ಇವಾಗ ನಾನು ಮತ್ತೊಂದು ಸ್ವಲ್ಪ ಇದಕ್ಕೆ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇನ್ನೂ ರವೆ ಬೇಯಬೇಕಿದ್ದು. ಇದು ಇಷ್ಟು ನೀರು ಹಾಕಿಬಿಟ್ಟು ನಾನು ಬೇಯಕ್ಕೆ ಇಡ್ತಾಯಿದ್ದೀನಿ. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ನೋಡಿ ಇವಾಗ ಒಂದು 5 ನಿಮಿಷ ಆಗಿದೆ. ಇವಾಗ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಶೇಂಗಾ ಹಾಕ್ತಾಯಿದ್ದೀನಿ, ಅಂದರೆ ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ, ಕುದಿಯೋ ನೀರನ್ನೇ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಮತ್ತೊಮ್ಮೆ ಮೇಲೆ ಮುಚ್ಚಳ ಮುಚ್ಚಿ ಇನ್ನೊಂದು 2 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ನೋಡಿ ಇವಾಗ 2 ಮಿನಿಟ್ಸ್ ಆಗಿದೆ. ಇವಾಗ ನಾನು ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಕಿ ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ, ಒಂದು 30 ಸೆಕೆಂಡ್ಸ್. ನೋಡಿ ಇವಾಗ ಒಂದು 30 ಸೆಕೆಂಡ್ಸ್ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಶೇಂಗಾ ಬೀಜನೂ ಎಲ್ಲ ಬೆಂದಿದೆ. ಇವಾಗ ನಾನದು ಸ್ಮ್ಯಾಶರಿಂದ ಸ್ವಲ್ಪ ಅದನ್ನು ಮುಗಚ್ಕೊಳ್ತಾ ಇದ್ದೀನಿ. ಅಂದರೆ ಅದು ಪುಂಡೆ ಸೊಪ್ಪು ರವೆ ಚೆನ್ನಾಗೆಲ್ಲ ಹೊಂದ್ಕೊಳ್ಳೋ ಥರ ಈ ಥರ ಮುಗಚ್ಕೊಂಡ್ರೆ ಚೆನ್ನಾಗೆಲ್ಲ ಹೊಂದ್ಕೊಳ್ಳುತ್ತೆ. ನೋಡಿ ಇವಾಗ ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಟ್ಟು ಒಂದು ಮುಚ್ಚಳ ಮುಚ್ಚಿ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಅವಾಗವಾಗ ಹಿಂಗೆ ಮಧ್ಯೆ ಮಧ್ಯೆ ಚೆಕ್ ಮಾಡ್ಕೊತಾ ಇರಬೇಕು. ನೋಡಿ ರವೆ ಎಲ್ಲ ಪರ್ಫೆಕ್ಟಾಗಿ ಬೆಂದಿದೆ. ಇವಾಗ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ನೋಡಿ ಈಗ ರೆಡಿ ಆಯಿತು. ಇಷ್ಟಿದ್ದರೆ ಮತ್ತು ಇದು ಆರಿದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ ಇವಾಗ ರೆಡಿ ಆಯಿತು. ನಾನು ಒಂದು ಬೌಲ್ಗೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸ್ವಲ್ಪ ಆರಿದ ಮೇಲೆ ಗಟ್ಟಿ ಆಗತ್ತಲ್ವ, ಚೆನ್ನಾಗಿರುತ್ತೆ ಆವಾಗ. ಸೊ ಈ ಥರ ಇರಬೇಕು. ನೋಡಿದ್ರಲ್ಲ, ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಪುಂಡಿ ಪಲ್ಯ ರೆಡಿ ಆಗೋಯ್ತು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋದಂತೂ ತುಂಬಾ ರುಚಿಯಾಗಿರುತ್ತೆ. ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದು ಜೋಳದ ರೊಟ್ಟಿಗೆ, ಬಿಸಿ ಅನ್ನಕ್ಕೆ, ನಾವು ಉತ್ತರ ಕರ್ನಾಟಕ ಕಡೆ ಇದು ಉಂಡುಗಡ್ಬು ಅಂತ ಮಾಡ್ತೀವಿ. ಇದಕ್ಕೆಲ್ಲ ಇದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು, ಅಷ್ಟು ಸಖತ್ತಾಗಿರುತ್ತೆ. ಹಾಗೆ ಇದು ಪುಂಡಿ ಪಲ್ಯನೂ ಹೆಲ್ದಿ ಕೂಡ ಹೌದು. ನಾವೆಲ್ಲ ಇಲ್ಲಿ ಜೋಳದ ರವೆ ಅದೆಲ್ಲ ಯೂಸ್ ಮಾಡೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ. ಹಾಗೆ ಇದನ್ನು ನೀವು 2 ದಿಂದ 3 ದಿನ ಹೊರಗಡೆ ಇಟ್ಕೊಂಡೇ ತಿನ್ಬೋದು, ಏನೂ ಆಗಲ್ಲ. ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂತೀನಿ ಅನ್ನೋರು 3-4 ದಿನ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಪುಂಡಿ ಪಲ್ಯ ರೆಸಿಪಿನ ನೋಡಿದ್ರಲ್ವ, ಇವಾಗ ಉಂಡುಗಡ್ಬು ರೆಸಿಪಿನ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ 1 ಲೀಟರ್ಗಿಂತ ಸ್ವಲ್ಪ ಕಡಿಮೆನ ನೀರು ಹಾಕಿಬಿಟ್ಟು ಕುದಿಯೋಕೆ ಇಟ್ಟಿದ್ದೀನಿ. ನೋಡಿ ಇವಾಗ ನೀರು ಕುದೀತಾ ಇದೆ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪೆಲ್ಲ ಕರಗಿದ ನಂತರ ನಾನಿಲ್ಲಿ ಅರ್ಧ kg ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಅಂದರೆ ನಾವು ಜೋಳದ ರೊಟ್ಟಿ ಎಲ್ಲ ಮಾಡ್ತೀವಲ್ಲ, ಆ ಹಿಟ್ಟನ್ನು ತೊಗೊಂಡಿದ್ದೀನಿ. ಆ ಹಿಟ್ಟು ಸ್ವಲ್ಪನ ಹಾಕ್ಕೊಂಬಿಟ್ಟು ಈ ಥರ ಒಂದು ಕಟ್ಟಿಗೆದು ಕೋಲ್ ಥರ ಇರುತ್ತಲ್ವ, ಅದರಿಂದನ ತಿರುಗಿಸ್ಕೊತಾ ಇರಬೇಕು. ಮುದ್ದೆ ಎಲ್ಲ ಹೇಗೆ ಯಾವ ರೀತಿ ಮಾಡ್ತೀವಲ್ಲ ಅದೇ ಥರ ತಿರುಗಿಸ್ಕೋಬೇಕು. ಇಲ್ಲಿ ನಾನು 1/2 ಕಪ್ಪು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಅದನ್ನು ಸಹಿತ ಮಿಕ್ಸ್ ಮಾಡ್ಕೋಬೇಕು ಹಿಂಗೆ ಚೆನ್ನಾಗಿ. ಆ್ಯಕ್ಚುಲಿ ಇದನ್ನು ನಮ್ಮ ಅಮ್ಮ ಮಾಡ್ತಾಯಿದ್ದಾರೆ ಈ ರೆಸಿಪಿನ, ನಾನು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ತಾಯಿದ್ದೀವಿ. ಆಯಿಲ್ ಹಾಕೋದ್ರಿಂದ ಹಿಟ್ಟು ಗಂಟು ಆಗೋದಿಲ್ಲ. ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ತಿರುಗಿಸ್ಕೋಬೇಕು. ನೀವು ಮುದ್ದೆ ಎಲ್ಲ ರಾಗಿ ಮುದ್ದೆ ಅದೆಲ್ಲ ಹೇಗೆ ತಿರುಗ್ಕೊಂತಿರಲ್ಲ ಅದೇ ಥರ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ಅದೇ ಹದ್ದಲ್ಲಿ ತಿರುಗ್ಕೋಬೇಕು. ನೋಡಿ ಇವಾಗ ರೆಡಿಯಾಗಿದೆ. ಇದನ್ನ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಇವಾಗ ನಾವು ಇದನ್ನು ಒಂದು ಪರಾತಿಗೆ ಹಾಕಿಬಿಟ್ಟು ತಣ್ಣಗಾಗಕ್ಕೆ ಬಿಟ್ಟಿದ್ವಿ. ಇಲ್ಲಿ ಸ್ವಲ್ಪ ತಣ್ಣಗಾದ ನಂತರ ಕೈಗೆ ಸ್ವಲ್ಪ ತಣ್ಣೀರನ್ನ ಹಚ್ಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪ ಬಿಸಿ ಇರುತ್ತಲ್ವ, ಅದಕ್ಕೆ ಕೈಗೆ ಸುಡತ್ತಲ್ವ, ಅದಕ್ಕೆ ಸ್ವಲ್ಪ ತಣ್ಣೀರನ್ನ ಹಚ್ಕೊಂಡ್ಬಿಟ್ಟು ನಾದ್ಕೊಂಡ್ರೆ ಸ್ಮೂತಾಗತ್ತೆ.
ನೋಡಿ ಇವಾಗ ಚಿಕ್ಕ ಚಿಕ್ಕ ಉಂಡೆ ಆಕಾರದಂಗೆ ಹಿಂಗೆ ಮಾಡಿಬಿಟ್ಟು ಅದು ಫ್ಲ್ಯಾಟ್ ಮಾಡ್ಕೋಬೇಕು. ನೋಡಿ ಈ ಥರ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಲ್ಲ ಆ ಥರ ಮಾಡ್ಕೋಬೇಕು. ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಸ್ವಲ್ಪನೇ ಹಿಟ್ಟನ್ನು ತೊಗೊಂಬಿಟ್ಟು ಆ ಥರ ಉಂಡೆ ಥರ ಮಾಡಿಕೊಂಡು ಫ್ಲ್ಯಾಟ್ ಮಾಡ್ಕೋಬೇಕು. ನೋಡಿ ಈ ಥರ ಮಾಡಿಟ್ಕೋಬೇಕು. ನಾವೀಗ ಎಲ್ಲ ಹಿಟ್ಟನ್ನು ಇದೇ ಥರ ಉಂಡೆಗಳನ್ನಾಗಿ ಮಾಡಿ ಇಟ್ಕೊತಾ ಇದ್ದೀವಿ. ನೋಡಿ ಇಷ್ಟು ಚಿಕ್ಕ ಚಿಕ್ಕದಾಗಿ ಮಾಡಿ ಇಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಇವಾಗ ನಾನು ಒಲೆ ಮೇಲೆ ಒಂದು ಬಾಣಲೆಯಲ್ಲಿ ನೀರನ್ನು ಕುದಿಯೋಕ್ಕಿಟ್ಟಿದ್ದೀವಿ. 1 ಲೀಟ್ರ್ನಷ್ಟು ನೀರು ಹಾಕಿ ಕುದಿಯೋಕ್ಕಿಟ್ಟಿದ್ದೀವಿ. ನೀರು ಕುದಿಬೇಕಾದ್ರೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀವಿ. ಸೊ ಅದು ಎಣ್ಣೆ ಹಾಕೋದ್ರಿಂದ ಈ ಕಡುಬು ಹಾಕಿ ಕುದಿಸ್ಕೋಬೇಕಾದ್ರೆ ಒಂದಕ್ಕೊಂದು ಅಂಟಲ್ಲ, ಅದಕ್ಕೋಸ್ಕರ ಎಣ್ಣೆ ಹಾಕ್ತಾಯಿದ್ದೀವಿ. ಎಣ್ಣೆ ಹಾಕಿಬಿಟ್ಟು ಇವೇನು ಕಡುಬೆಲ್ಲ ಮಾಡಿಟ್ಕೊಂಡಿದ್ವಲ್ಲ ಚಿಕ್ಕ ಚಿಕ್ಕದಾಗಿ ಅದನ್ನು ಹಾಕ್ತಾಯಿದ್ದೀವಿ ನೀರಲ್ಲಿ, ಕುದಿಯೋ ನೀರಲ್ಲಿ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಕುದಿ ಬಂದಂಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇರಬೇಕು. ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಸೌಟ್ ತೊಗೊಂಡ್ಬಿಟ್ಟು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಚೆನ್ನಾಗಿ ಬೇಯಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಲ್ರೆಡಿ ನಾವು ಅದು ಏನು ಹಿಟ್ಟು ಬಿಸಿನೀರಲ್ಲಿ ಹಾಕಿ ತಿರುಗಿಸ್ಕೊಂಡಿರ್ತೀವಲ್ಲ ಮುದ್ದೆ ಥರ, ಅದರಲ್ಲಿ ಆಲ್ರೆಡಿ ಅರ್ಧ ಬೆಂದು ಹೋಗಿರುತ್ತೆ. ಈ ನೀರಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಇವಾಗ ಕಡುಬು ಎಲ್ಲ ಬೆಂದಿದೆ. ಇವಾಗ ನಾವು ಒಂದು ಪ್ಲೇಟಿಗೆ ತೆಕ್ಕೊಳ್ತಾ ಇದ್ವಿ ಅವನ್ನ. ಒಂದು 1 ನಿಮಿಷ, 1ರಿಂದ 1.5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಇವಾಗ ಕಡುಬು ರೆಡಿ ಆಯಿತು. ಇವಾಗ ನಾವು ಅದಕ್ಕೆ ಸ್ವಲ್ಪ ರೂಮ್ ಟೆಂಪ್ರೇಚರ್ ಇರುವಂಥ ನೀರನ್ನು ಸ್ಪ್ರಿಂಕಲ್ಸ್ಬೇಕು. ಅಂದರೆ ತಣ್ಣೀರನ್ನು ಹಾಕಿದರೆ ಅದು ಬಿಸಿಯೆಲ್ಲ ಆರತ್ತೆ, ಒಂದಕ್ಕೊಂದು ಅಂಟಲ್ಲ. ಸೊ ದಟ್ ಅದಕ್ಕೆ ನಾವು ಮೇಲೆ ನೀರನ್ನು ಸಿಂಪಡಿಸ್ತಾ ಇದ್ದೀವಿ. ಇವಾಗ ರೆಡಿಯಾಗೋಯಿತು. ನಾವು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀವಿ. ನೋಡಿದ್ರಲ್ಲ ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ನಾರ್ತ್ ಕರ್ನಾಟಕ ಸ್ಪೆಷಲ್ ಉಂಡುಗಡುಬು ಅಥವಾ ಜೋಳದ ಕಡುಬು ರೆಡಿಯಾಗೋಯಿತು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ತುಂಬಾ ರುಚಿಯಾಗಿರುತ್ತೆ. ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಈ ಕಡುಬಿನ ಜೊತೆಗೆ ಪುಂಡಿ ಪಲ್ಯ ಮತ್ತು ಕುಚ್ಚಿದ ಖಾರನ ಸರ್ವ್ ಮಾಡ್ತಾಯಿದ್ದೀನಿ. ಈ ಉಂಡುಗಡುಬಿಗೆ ಇದು ಪುಂಡಿ ಪಲ್ಯ ಮತ್ತು ಕುಚ್ಚಿದ ಖಾರ ಬೆಸ್ಟ್ ಕಾಂಬಿನೇಷನ್ನು. ಆ್ಯಕ್ಚುಲಿ ಈ 3 ರೆಸಿಪಿಗಳನ್ನು ಸೀಗಿ ಹುಣ್ಣಿಮೆ ಮತ್ತು ಎಳ್ಳಮಾವಾಸ್ಯೆ ಟೈಮಲ್ಲಿ ನಾರ್ತ್ ಕರ್ನಾಟಕ ಸೈಡಲ್ಲಿ ಎಲ್ಲರೂ ಕಂಪಲ್ಸರಿಯಾಗಿ ಮಾಡೇ ಮಾಡ್ತಾರೆ. ಹಾಗೆ ಈ ರೆಸಿಪಿಯಲ್ಲಿ ನಾವು ಜೋಳದ ಹಿಟ್ಟನ್ನು ಯೂಸ್ ಮಾಡಿರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಗ್ಲುಟನ್ ಫ್ರೀ ಆಗಿರೋದ್ರಿಂದ ಡಯಾಬಿಟಿಕ್ ಇರೋರಿಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ಇದು. ಹಾಗೆ ಪುಂಡಿ ಪಲ್ಯಲ್ಲೂ ಕೂಡ ನಾವು ಜೋಳದ ರವೆನ ಯೂಸ್ ಮಾಡಿಕೊಂಡು ಮಾಡಿರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ರೀತಿ ರೆಸಿಪಿಗಳನ್ನ ಮಾಡಿಕೊಂಡು ನಾವು ಊಟ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡ್ಕೋಬಹುದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟವಾಗಿದೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ಜೋಳದ ಕಡುಬು ರೆಸಿಪಿನ ನೋಡಿದ್ರಲ್ವಾ, ಬನ್ನಿ ಹಾಗಿದ್ರೆ ಇವಾಗ ಶೇಂಗಾ ಹೋಳಿಗೆ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪರಾತ್ಗೆ ಅರ್ಧ kg ಮೈದಾ ಹಿಟ್ಟನ್ನು ಹಾಕಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ. ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಎಷ್ಟು ಹೋಳಿಗೆ ಕಟ್ ಮಾಡ್ಕೊತಿರಲ್ಲ ಅಷ್ಟೇ ಮುರಿಯುತ್ತೆ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಡ್ರೈ ಮಿಕ್ಸ್ ಮಾಡ್ಕೊಂಡಾದ ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕು. ಇದನ್ನು ನೋಡಿ ಈ ಥರ ತೋರಿಸ್ತಾ ಇದೆಯಲ್ಲ ವಿಡಿಯೋದಲ್ಲಿ, ಆ ಥರ ಕಲಿಸ್ಕೊಂಡು ಸ್ವಲ್ಪ ಮೇಲೇನು ಎಣ್ಣೆನೂ ಹಾಕಿ ಸವರ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು 15ರಿಂದ ಒಂದು 20 ನಿಮಿಷ ನೆನೆಯಕ್ಕೆ ಬಿಡೋಣ. ಒಂದು ಮುಚ್ಚಳ ಮುಚ್ಚಿ ನೆನೆಯಕ್ಕೆ ಬಿಡೋಣ. ನಾನಿಲ್ಲಿ ನೆಕ್ಸ್ಟ್ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 1.5 kg ಶೇಂಗಾನ ಹಾಕ್ಕೊಂಡು ಈ ಥರ ರೋಸ್ಟ್ ಮಾಡ್ಕೋಬೇಕು. ಹೈ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದನ್ನು ಹುರ್ಕೋಬೇಕು. ಶೇಂಗಾ ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ದಿನ ಬಾಳಿಕೆನೂ ಬರುತ್ತೆ. ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಇದನ್ನು ಹುರ್ಕೋಬೇಕು. ನೋಡಿ ಈ ಥರ ಶೇಂಗಾನ ಸ್ವಲ್ಪ ಹಿಂಗೆ ಮಾಡಿದರೆ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ.
ನಾನು ಆಲ್ರೆಡಿ ಸ್ಕಿನ್ನನ್ನು ಹೆಂಗೆ ತೊಗೋಬೇಕು ಶೇಂಗಾ ಸಿಪ್ಪೆನ ಅಂಥೇಳಿ ಆಲ್ರೆಡಿ ನಾನು ಶೇಂಗಾ ಉಂಡೆ ಮಾಡೋದ್ರಲ್ಲಿ ತೋರಿಸಿದ್ದೀನಿ. ಬೇಕಿದ್ದರೆ ಹೋಗಿ ಆ ವಿಡಿಯೋನ ಚೆಕ್ ಮಾಡಿ. ನೋಡಿ ಇಲ್ಲೆಲ್ಲ ಶೇಂಗಾ ಸಿಪ್ಪೆ ತೆಗೆದಿದ್ದಾಯಿತು. ನೋಡಿ ಈ ಥರ ಆಗಬೇಕು. ನಂತರ ನಾನಿಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಶೇಂಗಾ ಹಾಕ್ಕೊಂಬಿಟ್ಟು ಮೊದಲು ಅದನ್ನು ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ನೋಡಿ ಇವಾಗ ಪೌಡ್ರ್ ಮಾಡ್ಕೊಂಬಂದೆ. ಅದಕ್ಕೆ ನಾನಿಲ್ಲಿ 750 ಗ್ರಾಮ್ನಷ್ಟು ಬೆಲ್ಲ ತೊಗೊಂಡಿದ್ದೀವಿ. ಅದನ್ನು ಸ್ವಲ್ಪ ಹಾಕ್ಕೊಂಬಿಟ್ಟು ಮತ್ತೆ ಒಂದು ಸಲ ಮಿಕ್ಸಿ ಮಾಡ್ಕೋಬೇಕು. ಒಂದು 3ರಿಂದ 4 ಬ್ಯಾಚ್ ಆಗುತ್ತೆ. ನಾನು ಬ್ಯಾಚ್ ವೈಸ್ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಬೆಲ್ಲ ಹಾಕ್ಕೊಂಬಿಟ್ಟು ಈ ಥರ ತರಿ ಪೌಡ್ರ್ ಆಗುತ್ತೆ, ಆ ಥರ ಮಿಕ್ಸಿ ಮಾಡ್ಕೋಬೇಕು. ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಇವಾಗ ಹಾಕೋಣ. ನೆಕ್ಸ್ಟ್ ಅದೇ ಥರ ನಾನು ಒಂದು 2-3 ಬ್ಯಾಚ್ ಮಿಕ್ಸಿ ಮಾಡಿಕೊಂಡೆ. ನೋಡಿ ಈ ಥರ ಕೋರ್ಸ್ ಪೌಡರ್ ರೆಡಿ ಆಯ್ತು. ಇವಾಗ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದು 4 ಏಲಕ್ಕಿನ ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೊತಾ ಇದ್ದೀನಿ. ಶೇಂಗಾ ಹೋಳಿಗೆ ಪರ್ಫೆಕ್ಟಾಗಿ ಮಾಡಬೇಕಂದ್ರೆ ನಾನು ಹೇಳಿಕೊಟ್ಟಂಥ ಟಿಪ್ಸ್ಗಳನ್ನ ನೀವು ಖಂಡಿತವಾಗಿ ಫಾಲೋ ಮಾಡಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದೇ ಕೊನೆಯ ತನಕ ನೋಡಿ. ಅಂದರೆ ನಾ ಹೇಳಿದ ಟಿಪ್ಸ್ ಎಲ್ಲ ನಿಮ್ಗೆ ಯೂಸ್ ಆಗುತ್ತೆ. ನೀವು ಶೇಂಗಾದ ಹೋಳಿಗೆನ ಪರ್ಫೆಕ್ಟಾಗಿ ಮಾಡ್ಕೋಬೋದು. ನೋಡಿ ಈ ಥರ ನಾನು ಪೌಡ್ರ್ ಮಾಡಿ ಇಟ್ಕೊಂಡೆ. ಅವಾಗೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬೆಲ್ಲ ಮತ್ತು ಶೇಂಗಾದ ಮಿಕ್ಸರ್ನ ಅದಕ್ಕೆ ಹಾಕಿ ನಾನು ಅದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಇವಾಗ ಮಿಕ್ಸರ್ ರೆಡಿ ಆಯಿತು. ಅದಕ್ಕೆ ನಾನು ಬಿಸಿನೀರನ್ನು ಕಾಯಿಸಿ ಆರಿಸಿರೋಂಥ ನೀರನ್ನು ತೊಗೊಂಡಿದ್ದೀನಿ. ಆ ನೀರನ್ನು ಸ್ವಲ್ಪನೇ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಜಾಸ್ತಿ ಏನು ವಾಟರ್ ಇದಕ್ಕೆ ಬೇಕಾಗೋದಲ್ಲ. ಒಂದು ಚಿಕ್ಕ ಗ್ಲಾಸ್ಲಿ ಒಂದು ಅರ್ಧ ಗ್ಲಾಸ್ ಹಿಡಿಯುತ್ತೆ ಅಷ್ಟೇ. ಸ್ವಲ್ಪನೇ ಹಾಕಿಬಿಟ್ಟು ಅದು ಹೂರ್ಣ ಥರ ಆಗಬೇಕು, ಆ ಥರ ಕಲಿಸ್ಕೋಬೇಕು. ಇದು ಹೋಳಿಗೆಗೆ ಸ್ಟಫಿಂಗ್ ಮಾಡ್ಕೊಳ್ಳಿಕ್ಕೆ. ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡೆ ನಾನಿವಾಗ. ಮಾಡಿಕೊಂಡು ನೋಡಿ ಈ ಥರ ತೋರಿಸ್ತಾ ಇದ್ದೀವಲ್ಲ, ಆ ಥರ ಹೂರ್ಣ ರೆಡಿ ಆಗಬೇಕು. ಆ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನೋಡಿ ಇನ್ನೂ ತೊಗೊಂಡಿದ್ದ ನೀರಲ್ಲಿ ಇಷ್ಟು ನೀರು ಮಿಕ್ಕಿದೆ ನಮಗೆ. ಇವಾಗ ಮೊದಲೇನು ನಾವು ಹಿಟ್ಟು ಕಲಸಿಟ್ಟಿದ್ವಲ್ಲ ಹೋಳಿಗೆ ಮಾಡಲಿಕ್ಕೆ, ಅದು ಸ್ವಲ್ಪನೇ ಹಿಟ್ಟು ತೊಗೊಂಬಿಟ್ಟು ಈ ಥರ ಉಂಡೆ ಆಕಾರದಾಗಿ ಮಾಡ್ಕೋಬೇಕು. ಸ್ವಲ್ಪ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಈ ಥರ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೊತಾ ಇದ್ದೀವಿ. ನಂತರ ನಾವೇನು ಹೂರ್ಣ ಮಾಡಿದ್ವಲ್ಲ ಹೋಳಿಗೆ ಮಾಡ್ಕೊಳ್ಳಿಕ್ಕೆ ಬೆಲ್ಲ ಮತ್ತು ಶೇಂಗಾದ್ದು, ಅದನ್ನು ಸಣ್ಣ ಉಂಡೆಗಳನ್ನಾಗಿ ಮಾಡಿಟ್ಕೊತಾ ಇದ್ದೀವಿ. ನೀವು ಇದು ಹೂರ್ಣದ ಉಂಡೆ ಏನಿದೆಯಲ್ಲ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ. ಅದು ಕಣ್ಕದ ಉಂಡೆ ಏನಿದೆಯಲ್ಲ ಅದು ಸ್ವಲ್ಪ ಚಿಕ್ಕದಾಗಿರಬೇಕು. ಮಧ್ಯೆ ನಾವು ಫಿಲ್ಲಿಂಗ್ ಮಾಡೋವಂಥ ಉಂಡೆ ಸ್ವಲ್ಪ ದೊಡ್ಡದಾಗಿರಬೇಕು. ನೋಡಿ ಅದನ್ನು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಸಣ್ಣದಾಗಿ ಲಟ್ಟಿಸ್ಕೊಂಡು ಅದ್ರ ಮಧ್ಯೆ ಇಟ್ಕೊಂಡು ಈ ಥರ ಫಿಲ್ ಮಾಡ್ಕೋಬೇಕು. ನೋಡಿ ಈ ಥರ ಎಲ್ಲ ಮಧ್ಯೆ ಇಟ್ಕೊಂಡ್ಬಿಟ್ಟು ಫಿಲ್ ಮಾಡಿಕೊಂಡು ರೌಂಡಾಗಿ ಮಾಡ್ಕೋಬೇಕು. ಸ್ವಲ್ಪನೇ ಹಿಟ್ಟು ಹಚ್ಕೊಂಡ್ಬಿಟ್ಟು ನೋಡಿ ಇಷ್ಟು ಚಿಕ್ಕದಾಗಿ ಲಟ್ಟಿಸ್ಕೊಂಡು ಅವೇನು ಹೂರಣದ ಉಂಡೆ ಮಾಡಿದ್ದೇವಲ್ಲ ಅದನ್ನ ಇಟ್ಬಿಟ್ಟು ನಿಧಾನವಾಗಿ ಕ್ಲೋಸ್ ಮಾಡ್ಕೋಬೇಕು. ಹೂರಣ ಆಚೆ ಬರದೇ ಇರೋ ಥರ ಚೆನ್ನಾಗಿ ಕ್ಲೋಸ್ ಮಾಡ್ಕೋಬೇಕು. ನೋಡಿ ಈಗ ಅಮ್ಮ ತೋರಿಸ್ತಾ ಇದ್ದಾರೆ ನೋಡಿ, ಆ ಥರ ನೀವು ಕ್ಲೋಸ್ ಮಾಡ್ಕೊಳ್ಳಿ. ಮಾಡ್ಕೊಂಬಿಟ್ಟು ಅದನ್ನ ಒಂದು ಸಲ ಪ್ರೆಸ್ ಮಾಡಿಬಿಟ್ಟು ಹಿಟ್ಟಲ್ಲಿ ಮತ್ತೆ ಅದ್ಕೊಂಬಿಟ್ಟು ಇವಾಗ ನಾವು ಚಪಾತಿ ಏನು ಮಾಡ್ತೀವಲ್ಲ ಅದೇ ಥರ ಅದನ್ನು ಒತ್ಕೊಳ್ಬೇಕು. ಸ್ವಲ್ಪನೇ ಹಿಟ್ಟು ಹಚ್ಕೊಂಡ್ಬಿಟ್ಟು ಆ ಥರ ಲಟ್ಟಿಸ್ಕೋಬೇಕು. ಇದನ್ನು ದೊಡ್ಡದಾಗೇನು ಮಾಡಬೇಕಂತಿಲ್ಲ. ಶೇಂಗಾ ಹೋಳಿಗೆ ಅಂದರೆ ಸ್ವಲ್ಪ ಚಿಕ್ಕದಾಗೆ ಮಾಡ್ಕೋಬೇಕು. ಮಾಡಿ ನಾವು ಒಂದು ಪ್ಲೇಟಿಗೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀವಿ. ಇದೇ ಥರನೇ ನಾವು ಮಿಕ್ಕಿದ್ದು ಹೋಳಿಗೆನೂ ಮಾಡಿ ಇಟ್ಕೊಳ್ತಾ ಇದ್ದೀವಿ. ಇದನ್ನು ಸ್ವಲ್ಪ ದಪ್ಪವಾಗಿ ಮಾಡ್ಕೊಳ್ಳಿ, ಅಂದರೆ ಶೇಂಗಾದ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀವಲ್ಲ, ಇಷ್ಟು ತಿಕ್ನೆಸ್ ಇರಬೇಕು, ಅಂದರೆ ಶೇಂಗಾ ಹೋಳಿಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದಕ್ಕಿಂತ ತಳಗೆ ಲಟ್ಟಿಸ್ಕೊಳಕ್ಕೆ ಹೋಗಬೇಡಿ. ತಳಗೆ ಲಟ್ಟಿಸ್ಕೊಂಡ್ರೆ ಹೋಳಿಗೆಗಳು ತುಂಬ ಡ್ರೈ ಆಗ್ತಾವೆ. ನೋಡಿ ನಾವಿಲ್ಲಿ ನೆಕ್ಸ್ಟು ಒಲೆ ಮೇಲೆ ಒಂದು ಪ್ಯಾನ್ನ ಬಿಸಿಗಿಟ್ಟಿದ್ವಿ. ಪ್ಯಾನ್ ಬಿಸಿ ಆದಮೇಲೆ ಹೋಳಿಗೆನ ಹಾಕಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀವಿ.
ಇದಕ್ಕೆ ನೀವು ಎಣ್ಣೆಯನ್ನು ಹಚ್ಚೋದು ಬೇಡ, ಎಣ್ಣೆ ಇಲ್ಲದೇ ಹೋಳಿಗೆನ ಬೇಯಿಸ್ಕೋಬೇಕಾಗತ್ತೆ. ನೋಡಿ, 2 ಸೈಡು ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ಬೇಯಿಸ್ಕೊಂಡ್ರೆ ಶೇಂಗಾ ಹೋಳಿಗೆ ಪೂರಿ ಥರ ಉಬ್ಬತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ನೋಡಿ. ಇವಾಗ 2 ಸೈಡು ಈ ಥರ ಬೇಯಿಸ್ಕೊಂಬಿಟ್ಟು ನೋಡಿ, ಇವಾಗ ಇಷ್ಟ ಆದರೆ ಸಾಕು. ಇವಾಗ ತೆಗಿಯೋಣ. ಮತ್ತು ನಾನು ನೆಕ್ಸ್ಟು ಇನ್ನೊಂದು ಹೋಳಿಗೆ ಹಾಕ್ತಾಯಿದ್ದೀನಿ. ನೋಡಿ, ಈ ತಿಕ್ನೆಸ್ ಇದ್ದರೆ ತುಂಬ ಚೆನ್ನಾಗಿ ನೀವು ಹೋಳಿಗೆನ ಮಾಡ್ಕೋಬೋದು. ಇದಕ್ಕಿಂತ ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಹೋಳಿಗೆ ಚೆನ್ನಾಗಾಗಲ್ಲ, ತುಂಬ ಡ್ರೈ ಆಗುತ್ತೆ. ಅದಕ್ಕೆ ಈ ತಿಕ್ನೆಸ್ಸಲ್ಲಿ ನೀವು ಹೋಳಿಗೆ ಮಾಡ್ಕೊಳ್ಳಿ. ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಈ ತಿಕ್ನೆಸ್ ಮಾಡಿಕೊಂಡ್ರೆ ನೀವು ಖರ್ಜೂರ ಹಣ್ಣು ತಿನ್ನಂಗೆ ಹೋಳಿಗೆ ಟೇಸ್ಟ್ ಬರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ, ಈ ಥರ ಎಲ್ಲ 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಜಸ್ಟ್ ನೀವು ಒಂದು ಸ್ವಲ್ಪ ಪ್ರೆಸ್ ಮಾಡಿದರೆ ಉಬ್ಕೊಂಡು ಬರುತ್ತೆ, ಅಷ್ಟು ಚೆನ್ನಾಗಿ ಆಗ್ತಾಯಿದ್ದಾವೆ ಹೋಳಿಗೆಗಳು. ಈಸಿಯಾಗೆ ಮಾಡ್ಕೋಬೋದು. ನೀವು ನಾನು ಹೇಳಿಕೊಟ್ಟಂಥ ಟಿಪ್ಸ್ಗಳನ್ನ ಕರೆಕ್ಟಾಗಿ ಫಾಲೋ ಮಾಡಿದರೆ ನೀವು ಈಸಿಯಾಗಿ ಮಾಡ್ಕೋಬೋದು. ಅದೇ ಥರ ನೆಕ್ಸ್ಟ್ ಹೋಳಿಗೆಗಳನ್ನು ನಾವು ಅದೇ ಥರ ಒಂದೊಂದಾಗಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೀವಿ. ಒಂದು 30 ಸೆಕೆಂಡ್ಸ್ ಆಚೆ ಈಚೆ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ, ಜಸ್ಟ್ ಪ್ರೆಸ್ ಮಾಡಿದರೆ ಸಾಕು, ಎಷ್ಟು ಉಬ್ಕೊಂಬರ್ತಾ ಇದ್ದಾವೆ ಹೋಳಿಗೆಗಳು. ನಾವು ತೊಗೊಂಡಿರೋಂಥ ಕ್ವಾಂಟಿಟಿಯಲ್ಲಿ 50 ಹೋಳಿಗೆಗಳಾಗಿದ್ದವು. ಈ ಸೈಜು ಮತ್ತು ಈ ತಿಕ್ನೆಸ್ಸಲ್ಲಿ ಮಾಡಿಕೊಂಡ್ರೆ ಅಷ್ಟು ಹೋಳಿಗೆಗಳನ್ನ ನೀವು ಮಾಡ್ಕೋಬೋದು. ವಾವ್, ನೋಡಿ ಯಾವ ಥರ ಉಬ್ತಾ ಇದ್ದಾವಂದರೆ ಸೂಪರಾಗಿ ಬರ್ತಾ ಇದ್ದಾವೆ ಹೋಳಿಗೆಗಳು. ನೀವು ನೋಡ್ತಾ ಇರ್ಬೋದು. ಇವನ್ನ ನಾವು ಬೇಯಿಸ್ಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಈ ಥರ ಬೇಯಿಸ್ಕೋಬೇಕು. ಇದೇ ಥರದ ಈಸಿ ರೆಸಿಪೀಸ್ಗಳು ನಮ್ಮ ಚಾನಲಲ್ಲಿ ತುಂಬಾ ಇದ್ದಾವೆ. ಒಂದು ಸಲ ಎಲ್ಲ ರೆಸಿಪೀಸ್ಗಳನ್ನು ಚೆಕ್ ಮಾಡಿ. ಯಾವುದಾದ್ರೂ ರೆಸಿಪೀಸ್ಗಳು ಇಷ್ಟವಾಗಿದ್ದರೆ ದಯವಿಟ್ಟು ಪೈಡಾನಗರಿ ಫುಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ನೋಡಿ, ಇವಾಗ ಎಲ್ಲ ಪ್ಲೇಟಿಗೆ ಹಾಕಿಟ್ಕೊಂಡಿದ್ದೀವಿ. ಇವು ನೆಕ್ಸ್ಟು ಒಂದು ಪೇಪರ್ನ ಹಾಸಿಬಿಟ್ಟು ಅದ್ರ ಮೇಲೆ ಈ ಥರ ಹರಡಬೇಕು. ಅಂದರೆ ಇವೆಲ್ಲ ಹೋಳಿಗೆಗಳು ತಣ್ಣಗಾಗಬೇಕು. ಬಿಸಿ ಇರುತ್ತಲ್ಲ, ಎಲ್ಲ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನೀವು ಇವನ್ನ 15ರಿಂದ 20 ದಿನ ಇಟ್ಕೊಂಡು ತಿನ್ಬೋದು. ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕಿಟ್ಕೊಂಡ್ರೆ 15ರಿಂದ 20 ದಿನ ನೀವು ಹೊರಗಡೆನೇ ಇಟ್ಕೊಂಡು ನೀವು ಇದನ್ನು ತಿನ್ಬೋದು. ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ಟು ತಿಂದ್ರಂತರೂ ಟೇಸ್ಟ್ ಅಂತರೂ ಕಳೆದೋಗ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ನೀವು ಇದನ್ನು ಮಸ್ಟ್ ಟ್ರೈ ಮಾಡಲೇಬೇಕು ಅಂತ ಹೇಳ್ತೀನಿ. ನೋಡಿದ್ರಲ್ಲ, ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ನಾರ್ತ್ ಕರ್ನಾಟಕ ಸ್ಪೆಷಲ್ ಶೇಂಗಾ ಹೋಳಿಗೆ ರೆಡಿಯಾಗೋಯಿತು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ತುಂಬಾ ರುಚಿಯಾಗಿರುತ್ತೆ. ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟವಾಗಿದೆ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.